ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಎರಡು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಪಾರ್ಕ್ ಜಾಗ ಅಲ್ಲ, ಕಾಲೇಜ್ ಜಾಗ ಅಲ್ಲ, ಈಗ ಧ್ವಂಸ. ಪಾರ್ಕ್ ಜಾಗ ಅಲ್ಲ, ಕಾಲೇಜ್ ಜಾಗನೂ ಅಲ್ಲ, ಈಗ ಧ್ವಂಸ ಅನ್ನುವ ಒಂದು ವರದಿ. ಇನ್ನೊಂದು, ಹನುಮಂತೇಗೌಡ ಸೇರ್ಪಡೆಯ ನಂತರ ಅಭ್ಯರ್ಥಿಗಳ ಬದಲಾವಣೆಯ ಸಂಭವ. ಹನುಮಂತೇಗೌಡರ ಸೇರ್ಪಡೆಯ ನಂತರ ಅಭ್ಯರ್ಥಿಗಳ ಬದಲಾವಣೆಯ ಸಂಭವ ಅನ್ನುವ ಒಂದು ವರದಿ, ಅದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಕೆಂಗೇರಿ ಉಪನಗರದ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಸಮೀಪ ಇರುವಂತಹ, ಎಲ್ಲರಿಗೂ ಗೊತ್ತಾ, ಸೋಮಣ್ಣನವರ ಕಾಲೇಜು ಅಂತಲೇ ಹೇಳ್ತಾರೆ. ಆ ಕಾಲೇಜು ಹಿಂಭಾಗದಲ್ಲಿ ಇರುವಂತಹ ಒಂದು ಜಾಗ, ಅದು BDA ಪಾರ್ಕ್ ಅಂತ ಹೇಳ್ತಕ್ಕಂಥ ನಮೂದಾಗಿತ್ತು ಅನ್ನುವಂಥ ಚರ್ಚೆಗಳ ಮಧ್ಯೆಯೊಳಗೂ ಕೂಡ ಕೆಂಗೇರಿಯ ಪದವಿ ಕಾಲೇಜಿಗೆ, ಪ್ರಥಮ ದರ್ಜೆ ಕಾಲೇಜ್, ಪದವಿ ಕಾಲೇಜಲ್ಲ, ಕೆಂಗೇರಿಯ ಪ್ರಥಮ ದರ್ಜೆಯ ಕಾಲೇಜಿಗೆ ಅದು ಮಂಜೂರಾಗಿತ್ತು. ಅಲ್ಲಿ ಸೋಮಶೇಖರ್ ಅವರಿದ್ದಾಗ, ಶಾಸಕರು ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ, ಅಲ್ಲಿ ಕಾಲೇಜಿನ ಕಟ್ಟಡದ ನಿರ್ಮಾಣಕ್ಕೂ ಕೂಡ ಶಂಕುಸ್ಥಾಪನೆಯಾಗಿ ಹಣ ಬಿಡುಗಡೆಯಾಗಿ ಪಿಲ್ಲರ್ಗಳು ಕೂಡ ರೈಸ್ ಆಗಿತ್ತು. ಅದಾದ ಮೇಲೆ ಕೋರ್ಟಿಂದ ಸ್ಟೇ ಬಂದು ಅದು ಹಾಗೆಯೇ ಉಳ್ಕೋತು. ಅನೇಕ ವರ್ಷಗಳ ನೆನೆಗುದಿಯಲ್ಲಿ ಬಿದ್ದಾಯಿತು. ಅದು ಪಾರ್ಕ್ ಜಾಗ ಅಂತ BDA, ಕಾಲೇಜ್ ಜಾಗ ಅಂಥೇಳಿ BDA, ಇವರು ಅದು ಗೊಂದಲ ಆಗಿತ್ತು. ಅದು ಏನೋ ಅದು ಕತೆ. ಆಮೇಲೆ ಈಗ ಅದು ಒಂದು ರೀತಿಯೊಳಗೆ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಆ ಶಾಲೆಗೆ ಸಂಬಂಧಪಟ್ಟಂಥ ವಾಹನಗಳ ಪಾರ್ಕಿಂಗ್ ಜಾಗ ಅಂತೂ ಆಗಿದೆ, ಎಲ್ಲರೂ ಗಮನಿಸ್ತಾ ಇದ್ದಾರೆ. ಇವತ್ತು ಅಲ್ಲಿ ಏನು ನಿರ್ಮಾಣವಾಗಿತ್ತು, ಕಟ್ಟಡ ನಿರ್ಮಾಣಕ್ಕೋಸ್ಕರ ಪಿಲ್ಲರ್ಗಳು ರೈಸ್ ಆಗಿತ್ತು, ಆ ಪಿಲ್ಲರ್ಗಳನ್ನೆಲ್ಲ ಒಡಿಲಿಕ್ಕೆ ಆರಂಭವಾಗಿದೆಯಂತೆ. JCB ಅವರೆಲ್ಲ ಬಂದು ಅದನ್ನು ಕಿತ್ತು ಹಾಕ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಪೂರ್ತಿ ಸ್ವಚ್ಛಗೊಳಿಸಿ ಅದು ನೆಲಸಮವನ್ನುಗೊಳಿಸಿ ಒಂದಷ್ಟು ನೀಟಾಗಿ ಕೆಲಸವನ್ನು ಮಾಡಲಾಗ್ತಾ ಇದೆ. ಯಾಕೆ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಮಾಹಿತಿ ಇಲ್ಲ. ಆಮ್ ಆದ್ಮಿ ಪಕ್ಷದ ಈ ಹಿಂದೆ MLAಗೆ ಚುನಾವಣೆಗೆ ನಿಂತಂಥ, ಪ್ರಸ್ತುತ ಅದರ ಪ್ರಮುಖ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಶಶಿಧರ್ ಆರಾಧ್ಯರವರು ಅದಕ್ಕೆ ಹೋಗಿ ಗಲಾಟೆಯನ್ನು ಮಾಡಿ ಕೆಲಸವನ್ನು ನಡೆಸಿ ಆ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಅದು ಪಾರ್ಕ್ ಜಾಗ ಅಂತ ಹೇಳಿದ ಮೇಲೆ ಅದು ಏನು ಮಾಡ್ತಾ ಇದ್ದಾರೆ, ಯಾಕೆ ಹೊಡಿತಾ ಇದ್ದಾರೆ ಗೊತ್ತಿಲ್ಲ, ಯಾರಿಗೋಸ್ಕರ ಹೊಡಿತಾ ಇದ್ದಾರೆ ಗೊತ್ತಿಲ್ಲ, ಅಲ್ಲಿ ಏನು ಮುಂದೆ ಬರುತ್ತೆ ಗೊತ್ತಿಲ್ಲ. ಅಲ್ಲಿ ಆದಂಥ ವಿವರವನ್ನು ಅವರ ಹೇಳಿಕೆಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ನಗರದ ಒಂದು ಹೊಯ್ಸಳ ಸರ್ಕಲ್ ಹತ್ತಿರ ಇರತಕ್ಕಂತಹ NPS ಶಾಲೆ, ಇದು ವಿ ಸೋಮಣ್ಣನವರ ಮಾಲೀಕತ್ವದ ಶಾಲೆ. ಅದರ ಹಿಂಭಾಗದಲ್ಲಿ ನಾವು ಈ ಜಾಗ ನೋಡಿ, ಖಾಲಿ ಜಾಗ ಏನಿದೆ, ಇದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಮಂಜೂರಾಗಿರ್ತಕ್ಕಂತಹ ಜಾಗ. ಮತ್ತು ಈ ಜಾಗಕ್ಕೆ 1,29,00,000 ವಿನಿಯೋಗಿಸಿ ಕಟ್ಟಡ ಕಾಮಗಾರಿಯನ್ನು ಸಹ ಪ್ರಾರಂಭಿಸಿರ್ತಾರೆ. ಆದರೆ ಈ ಬೇನಾಮಿ ಹೆಸರಿನಲ್ಲಿ ಕೆಲವರು ಕೋರ್ಟ್ನಲ್ಲಿ ಹೋಗಿ ಸ್ಟೇ ತರಿಸಿ ಈ ಕಟ್ಟಡ ಕಾಮಗಾರಿಯನ್ನು ನಿಲ್ಲಿಸಿರ್ತಾರೆ. ಆ ನಿಲ್ಲಿಸಿದ ನಂತರ ಇದರ ಹಿಂದೆ ಇರತಕ್ಕಂತಹ ಕೈವಾಡ ಯಾರು ಅಂತ ಆರೋಪ ಇದೆ ಅಂದರೆ, ಕೇಂದ್ರ ಸಚಿವ ವಿ ಸೋಮಣ್ಣನವರ ಕೈವಾಡ ಇದೆ ಅಂತ ಆರೋಪ ಬರ್ತಾ ಇದೆ. ಹಿಂದಿನಿಂದನೂ ಬರ್ತಾ ಇತ್ತು, ಈಗಲೂ ನೋಡ್ಬೋದು. ಅವರ ಶಾಲೆಯ ಬಸ್ಗಳನ್ನು ಇಲ್ಲೇ ಒಂದು ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಈ ಜಾಗವನ್ನು ಸಹ ಅವ್ರು ತಗೊಂಡು ಮುಂದೆ ಅವರೇ ಖಾಸಗಿಯಾಗಿ ಒಂದು ಖಾಸಗಿ ಸಂಸ್ಥೆಯನ್ನು ನಿರ್ಮಿಸಿ ಲಕ್ಷಾಂತರ ರೂಪಾಯಿ ಫೀಸನ್ನು ಡೊನೇಟ್ ತಗೊಳ್ಳೋದಕ್ಕೆ ಹುನ್ನಾರ ನಡೆಸ್ತಾ ಇದ್ದಾರೆ ಅನ್ನುವ ಒಂದು ಆರೋಪ ಕೇಳಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ಏಕಾಏಕಿ JCB ಮತ್ತು ಇಟಾಚಿಗಳನ್ನು ಬಿಟ್ಟು ಸರ್ಕಾರದ ಹಣದಲ್ಲಿ, ಜನರ ತೆರಿಗೆ ಹಣದಲ್ಲಿ ನಿರ್ಮಿಸಿರ್ತಕ್ಕಂತಹ ಒಂದು ಕಾಲೇಜಿನ ಒಂದು ಕಟ್ಟಡವನ್ನು ಧ್ವಂಸಗೊಳಿಸ್ತಾ ಇದ್ದಾರೆ. ಅವರು ವಶಪಡಿಸ್ಕೊಳ್ತಾ ಇದ್ದಾರೆ, ಅಂದರೆ ಭೂ ಕಬ್ಜಾ ನಡೆಸ್ತಾ ಇದ್ದಾರೆ. ಈ ಭೂ ಕಬ್ಜಾದ ಹಿಂದೆ ಇರತಕ್ಕಂಥವರು ಕೇಂದ್ರ ಸಚಿವ ವಿ ಸೋಮಣ್ಣನವರು ಅನ್ನುವ ಆರೋಪ ಹಿನ್ನೆಲೆಯಲ್ಲಿ ನಾವಿವತ್ತು ಅವರಿಗೆ ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ನೀವು ಇದಕ್ಕೆ ತಕ್ಷಣ ಉತ್ತರ ಕೊಡಬೇಕು. ಈ ಆರೋಪದಲ್ಲಿ ನೀವು ಏನು ಹೊಣೆಗಾರರಾಗಿದ್ದೀರಾ? ಮತ್ತು ಈ ಒಂದು ಜಾಗಕ್ಕೆ ಯಾಕೆ ನೀವು ಇಷ್ಟೊಂದು ದುಂಬಾಲು ಬೀಳ್ತಾ ಇದ್ದೀರಾ? ಮತ್ತು ಸರ್ಕಾರಿ ಜಾಗವನ್ನು ನೀವು ವಶಪಡಿಸ್ಕೊಂಡು ಖಾಸಗೀಕರಣಗೊಳಿಸೋದಕ್ಕೆ ನಿಮಗೆ ಹಕ್ಕು ಕೊಟ್ಟವ್ರು ಯಾರು? ನೀವು ಜನರ ಓಟಿಂದ ಗೆದ್ದಿರತಕ್ಕಂಥವ್ರು, ಜನರಿಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಓಟ್ ತೊಗೊಂಡಂಥವ್ರು. ಆದರೂ ಸಹ ನೀವು ಈ ರೀತಿಯ ಕೆಲಸ ಮಾಡ್ತಿದ್ದೀರಲ್ಲ. ನರೇಂದ್ರ ಮೋದಿಯವರೇ, ಇಂತಹ ಕೇಂದ್ರ ಸಚಿವರನ್ನು ನೀವು ಒಂದು ಪರಿಶೀಲಿಸಬೇಕಾಗಿ ಈ ಮೂಲಕ ವಿನಂತಿಸ್ಕೊಳ್ತೀನಿ. ಹಾಗೆ ನಮ್ಮ ST ಸೋಮಶೇಖರ್ ಅವರು, ಇಲ್ಲಿನ ಸ್ಥಳೀಯ ಶಾಸಕರು ಸಂಪೂರ್ಣವಾಗಿ ವಿಫಲರಾಗ್ತಾ ಇದ್ದಾರೆ. ಒಂದು ಸರ್ಕಾರಿ ಜಾಗಗಳನ್ನು ಕಬ್ಜಾ ಮಾಡ್ಕೊತಾ ಇದ್ದಾರೆ. ಪ್ರಥಮ ದರ್ಜೆ ಕಾಲೇಜು, ಇಲ್ಲಿ ವಿಫಲರಾಗಿದ್ದೀರಾ. ಇಲ್ಲೇ ದುಬಾಸಿಪಾಳ್ಯದಲ್ಲಿ 5.5 ಎಕರೆಯನ್ನು ಒಬ್ಬ ಖಾಸಗಿ ವ್ಯಕ್ತಿ ಪರಭಾರೆ ಮಾಡಿದ್ದಾನೆ. ಅದನ್ನು ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತಿದ್ದೀರಾ. ಮತ್ತು ಬೇರೆ ಬೇರೆ ಕೆಲಸಗಳಲ್ಲಿ ಮತ್ತು ಲೋಕಾಯುಕ್ತಕ್ಕೆ ಈಗಾಗಲೇ ದೂರು ಕೊಟ್ಟಿದ್ದೀವಿ. ಕಳಪೆ ಕಾಮಗಾರಿಗಳು ನಡೀತಾ ಇದೆ ಕ್ಷೇತ್ರದಾದ್ಯಂತ, ಅಲ್ಲೂ ಸಹ ನೀವು ಕಣ್ಮುಚ್ಚಿ ಕೂತಿದ್ದೀರಾ. ಯಾಕೆ ಇಷ್ಟೊಂದು ದಿವ್ಯ ನಿರ್ಲಕ್ಷ್ಯ?
ಕೇವಲ ಹಣಕ್ಕೋಸ್ಕರ ಕೇವಲ ಕುಕ್ಕರ್ ಮಾತ್ರ ಹಂಚ್ಬೇಕಾ ನೀವು? ಕೇವಲ ಹೋಮ್ ಅಪ್ಲೈನ್ಸಸ್ ಮಾತ್ರ ಹಂಚೋದಕ್ಕೆ ಮಾತ್ರ ಶಾಸಕರ ನೀವು? ಅಭಿವೃದ್ಧಿಗೋಸ್ಕರ ಮತ್ತು ಸಾರ್ವಜನಿಕರ ಆಸ್ತಿ ಪಾಸ್ತಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಿಮ್ಮ ಕರ್ತವ್ಯ ಏನು? ನಿಮ್ಗೆ ಯಾಕೆ ನಾಲ್ಕು ಬಾರಿ ನೀವು ಗೆಲ್ಲಿಸಬೇಕು? ಮುಂದಿನ ಬಾರಿ ಸೋಮಶೇಖರ್ ಅವರೇ ನೀವು ಹೇಳ್ತೀವಿ ಎಲೆಕ್ಷನ್ ಸಹ ನಿಲ್ಲಬೇಡಿ, ನೀವು ಯಾವುದೇ ಕಾರ್ಯಕ್ರಮಗಳನ್ನ ಸಹ ಮಾಡೋದಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ, ನೀವು ಅಸಮರ್ಥ ಶಾಸಕರು ಅಂತ ಈಗಾಗಲೇ ರುಜುವಾತಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಜಾಗವನ್ನು ಉಳಿಸುವ ನಿಟ್ಟಿನಲ್ಲಿ ಆಮ್ ಆದ್ಮಿ ಪಾರ್ಟಿ ನಿರಂತರವಾದಂಥ ಹೋರಾಟ ಮಾಡುತ್ತೆ ಅಂತ ಹೇಳ್ತಾ ಈ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇಲ್ಲಿಗೆ ಬಂದು ಪರಿಶೀಲಿಸಿ ಈ ಜಾಗದ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕು ಅಂತ ಸಹ ನಾನು ಒತ್ತಾಯಿಸ್ತೀನಿ. ನಿನ್ನೆಯಿಂದ ಈ NPS ಸ್ಕೂಲು ಹಿಂಭಾಗ ಆ ಕಾಲೇಜು ಮತ್ತು ಸ್ಕೂಲ್ ಏನಿದೆ ಸೋಮಣ್ಣ ಅವ್ರದ್ದು ಕಾಲೇಜು, ಅವರು ಬಸ್ ಕೂಡ ಈ ಗೌರ್ಮೆಂಟ್ ಜಾಗದ ಕಾಂಪೌಂಡ್ ಒಳಗಡೆ ನಿಲ್ಲಿಸಿದ್ದಾರೆ. ನೀವು ನೋಡ್ಬೋದು ನಿನ್ನೆಯಿಂದ ಈ ಕಟ್ಟಡ ಕಟ್ಟಿರೋದು ಸರ್ಕಾರಿ ದುಡ್ಡಲ್ಲಿ ಕಟ್ಟಿರೋದು, ಜನರು ದುಡ್ಡಲ್ಲಿ ಕಟ್ಟಿರೋದು ಕಟ್ಟಡ ಕೂಡ ಹೊಡೆದಾಕಿದ್ದಾರೆ. ಸೊ ಆ ಪ್ರಕರಣಕ್ಕೆ ನಾವು ಇವತ್ತು ಬೆಳಿಗ್ಗೆ ಬಂದ ತಕ್ಷಣವೇ ಇಲ್ಲಿ ಸ್ಕೂಲಲ್ಲಿ ಕೆಲಸ ಮಾಡೋರು JCP ಅವ್ರ ಜೊತೆ ಇಲ್ಲಿ ನಿಂತಿದ್ರು. ನಾವು ಬಂದ ತಕ್ಷಣವೇ ಅವರು ಸ್ಕೂಲ್ ಒಳಗಡೆ ಓಡೋದ್ರು, ಮತ್ತು ಪೊಲೀಸ್ನವ್ರು ಬಂದಾಗ ಅವರು ಅಲ್ಲಿ ಇರಲಿಲ್ಲ, ಅದೇ ಓಡೋಗಿದ್ದಾರೆ. ಸೊ ಈ ರೀತಿ ಸೋಮಣ್ಣ ಅವರು ಮತ್ತು ಸೋಮಶೇಖರ್ ಅವರು ಈ ರೀತಿ ಎಷ್ಟು ನಮ್ಮ ವಿಧಾನಸಭೆಯಲ್ಲಿ ಎಷ್ಟು ಜಾಗನ ನೀವು ಹೊಡಿಬೇಕು ಅಂತ ಇದ್ದೀರಾ? ನೀವು ಬರೀ ಕುಕ್ಕರ್ ಕೊಡ್ತೀರಾ, ಓನ್ಲಿ ಕುಕ್ಕರ್ ಕೊಡ್ತೀರಾ, ಅದನ್ನು ಒಂದು ವಿಧಾನಸಭೆಯಲ್ಲಿ ಮಾತ್ರ ಕೊಡ್ತೀರಾ, ಎಲ್ಲ ವಿಧಾನಸಭೆಯಲ್ಲಿ ಯಾಕೂ ಕುಕ್ಕರ್ ಕೊಡಲ್ಲ? ಅದು ವಿಚಾರ ಇರಲಿ. ಆದರೆ ಈ ರೀತಿ ನೀವು ಗೌರ್ಮೆಂಟ್ ಜಾಗ, ಸರ್ಕಾರಿ ಜಾಗದಲ್ಲಿ ನೀವು ಯಾರಿಗೂ ಹೇಳ್ದಂಗೆ ಕೇಳ್ದಂಗೆ, ಯಾರಿಗೂ ಏನೋ ಒಂದು ಸೂಚನೆ ಕೊಡ್ದಂಗೆ, ಒಂದು ಪೇಪರಲ್ಲಿ ಹಾಕ್ದಂಗೆ ಇವಾಗ ಯಾವುದೋ ಒಂದು ಲೇಟರ್ ಕೊಟ್ಟಿದ್ದಾರಂತೆ, ನೋಡಬೇಕು. JCP ನಿಲ್ಲಿಸಿದ್ದಾರೆ, ಆಮೇಲೆ ಅಲ್ಲಿ ಒಂದು ಹಿಟಾಚಿ ನಿಂತಿದೆ. ಇದ್ರ ಬಗ್ಗೆ ನಾವು ಬಂದಿದ್ದೀವಿ. ಇದು ವಿಚಾರ ಕೇಂದ್ರ ಸರ್ಕಾರವರೆಗೂ ಹೋಗಬೇಕು. ಯಾಕೆಂದರೆ ಕೇಂದ್ರ ಸರ್ಕಾರದಲ್ಲಿ ನಿಂತಿರೋರು, ಅವ್ರು ಮಾಡಿರೋದು ಮಂತ್ರಿಗಳು ಪ್ರತಿ ನಮ್ಮ ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು BJP ಅವರ ಮಂತ್ರಿಗಳು ಇದೇ ಥರ ಸಾವಿರ ಎಕರೆ ಜಮೀನು ಮಾಡಿದ್ದಾರೆ, ಸಾವಿರ ಎಕರೆದಲ್ಲಿ ಕಾಲೇಜ್ ಕಟ್ಟಿದ್ದಾರೆ. ಅವರೆಲ್ಲ ಪ್ರತಿಯೊಂದು ರಾಜ್ಯದಲ್ಲಿ BJP ಅವರು ಮತ್ತು ಕೇಂದ್ರ ಸರ್ಕಾರ ಅವರು ಬರೀ ದುಡ್ಡು ಹೊಡೆಯೋದು ಮಾಡಿದ್ದಾರೆ, ಹೊತ್ತು ಜನರಿಗೋಸ್ಕರ ಯಾವುದೂ ಮಾಡಿಲ್ಲ. ಒಂದು ಸುದ್ದಿ, ಪಾರ್ಕ್ ಜಾಗ ಆಗಾಗಿತ್ತು, ಅಲಾಟ್ಮೆಂಟ್ ಆಗಿ ಕಾಲೇಜ್ ಜಾಗ ಆಯಿತು, ಕಾಲೇಜ್ ಜಾಗ ಸ್ಟೇ ಆಯಿತು, ರದ್ದಾಯಿತು, ಆಗೈತಿ, ಈಗ ಅಲ್ಲಿ ಧ್ವಂಸವಾಯಿತು. ಇದು ನಿಮ್ಮ ಗಮನಕ್ಕೆ. ಇನ್ನೊಂದು, ಹನುಮಂತಗೌಡ ಸೇರ್ಪಡೆ ನಂತರ ಅಭ್ಯರ್ಥಿ ಬದಲಾವಣೆ ಸಂಭವ. ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆಯ ಹಿನ್ನೆಲೆ ಒಳಗೆ ಜಾತ್ಯತೀತ ಜನತಾದಳದ ಹಿರಿಯ ಮುಖಂಡ AM ಹನುಮಂತೇಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರುವುದು, ಅದು ಸೋಮಶೇಖರ್ ನೇತೃತ್ವದಲ್ಲಿ ಸೇರುವುದು 100ಕ್ಕೆ 100 ಖಚಿತವಾಗಿದೆ. ಅದನ್ನು ಮುಂದುವರಿಸುವ ಮುಂಚೆ ನಾವೊಂದು ಗಮನಕ್ಕೆ ತರ್ತಿದ್ದೇವೆ. ನಾವೊಂದು ವರದಿಯನ್ನು ಮಾಡಿದ್ವಿ. AM ಹನುಮಂತೇಗೌಡರು ಹೆಬ್ಬಾಳದಲ್ಲಿ ಸ್ಪರ್ಧೆ ಮಾಡಿದರು ಅಂತ, ಕ್ಷಮೆ ಇರಲಿ, ಅದು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಸ್ಪರ್ಧೆ ಮಾಡಿದಂಥದ್ದು ಅಂತ ಸ್ವಲ್ಪ ವ್ಯತ್ಯಾಸ ಆಗಿದೆ. ಅದನ್ನು ನಿಮ್ಮ ಸ್ಪಷ್ಟನೆಯನ್ನು ಕೊಡ್ತಾ ನಾನು ವರದಿಯನ್ನು ಮುಂದುವರಿಸ್ತಾ ಇದ್ದೇನೆ. ST ಸೋಮಶೇಖರ್ ನೇತೃತ್ವದೊಳಗೆ ಕಾಂಗ್ರೆಸ್ ಪಕ್ಷಕ್ಕೆ AM ಹನುಮಂತೇಗೌಡರು ಸೇರುವುದು ನಿಶ್ಚಿತವಾಗಿದೆ. ಕೆಂಪೇಗೌಡ ವಾರ್ಡಿಂದ ಸ್ಪರ್ಧೆ ಮಾಡುವುದು ಬಹುತೇಕ ಖಚಿತವಾಗಿದೆ, ಒಂದು ಭಾಗವಾದರೆ. ಇನ್ನೊಂದು ಪ್ರಕಾರವಾಗಿ ಹನುಮಂತೇಗೌಡರ ಜೊತೆಯಲ್ಲಿರುವಂಥವರಿಗೆ ಒಬ್ಬರಿಬ್ಬರಿಗೆ ಟಿಕೀಟನ್ನು ಕೂಡ ಕೊಡಬೇಕಾಗತ್ತೆ. ಹಾಗಾದಾಗ ಅಭ್ಯರ್ಥಿಗಳು ಬದಲಾವಣೆ ಆಗಿಬಿಡುವುದೇನೋ ಅನ್ನುವಂಥ ಆತಂಕ ಹಲವರನ್ನು ಕಾಡ್ತಾ ಇದೆ. ಹನುಮಂತೇಗೌಡರಿಗಿಂತ ಕಾಂಗ್ರೆಸ್ನಲ್ಲಿ ಈಗ ಸೀನಿಯರ್ ಮೋಸ್ಟ್ ಅಂತ ಹೇಳಿದ್ರೆ ದೇವರಾಜ್, ಅಂದರೆ ಪುಷ್ಪಾ ದೇವರಾಜ್ ಹಾಗೂ ಚೇತನ್ ಗೌಡರು ಸೀನಿಯರ್ ಮೋಸ್ಟ್ ಆಗ್ತಾರೆ. ಯಾಕೆಂದರೆ ಅವರು ಹನುಮಂತೇಗೌಡರು ಕಾಂಗ್ರೆಸ್ಸಿಗೆ ಬರುವ ಮುನ್ನೆಯೇ ಅವರನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಸೋಮಶೇಖರ್ ಮತ್ತೊಬ್ಬರ ಮುಖಾಂತರವಾಗಿ ಟಿಕೆಟ್ ಖಚಿತವನ್ನು ಪಡಿಸಿಕೊಂಡಾಗಿದೆ. ಹಾಗಾಗಿ ಅವ್ರಿಗೆ ಯೋಚನೆ, ಅವರೀಗ ಕಾಂಗ್ರೆಸ್ಸಿನ ಕ್ರಿಯಾಶೀಲ ಕಾರ್ಯಕರ್ತರು, ನಾಯಕರು. ಹನುಮಂತೇಗೌಡರು ಅವ್ರಿಗಿಂತ ಜೂನಿಯರ್ ಕಾಂಗ್ರೆಸ್ ಪಕ್ಷದೊಳಗೆ. ಆದರೆ ಹನುಮಂತೇಗೌಡರು ಒಬ್ಬರಿಗೆ ಟಿಕೆಟನ್ನು ಕೊಡಿಸ್ತಾರೆ. ಅದು ಒಂದು ಕ್ಷೇತ್ರದೊಳಗೆ ಆಗುತ್ತೆ, GBAಗೆ, ಅಲ್ಲಿ ಬದಲಾವಣೆ ಆಗ್ಬೋದು ಅನ್ನುವಂಥ ಸುದ್ದಿ ಹೊರಟಿದೆ. ಅವರೂ ಕೂಡ JDS ಒಳಗೆ ಒಂದಷ್ಟು ಆಕ್ರೋಶಕ್ಕೆ ಒಳಗಾದಂಥವರು, ಒಂದಷ್ಟು ಬಯಸ್ಕೋತಾ ಇದ್ರಂತೆ. ಹಾಗಾಗಿ ಹನುಮಂತೇಗೌಡ ಜೊತೆ ಸೇರಿಕೊಂಡು ಇಲ್ಲಿ ಬಂದು ಚುನಾವಣೆ ನಿಲ್ತಾರೆ ಅಂತ ಒಂದು ವರದಿದೆ. ಎಲ್ಲಿ ಅಂತ, ಯಾವ ವಾರ್ಡು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಒಟ್ಟಾರೆಯಾಗಿ ಈಗಾಗಲೇ ಸತೀಶ್ ಅವರಿಗೆ ಟಿಕೆಟ್ ಇಲ್ಲ ಅಂತ ಆಯಿತು. ಯಾಕೆಂದರೆ ಕೆಂಪೇಗೌಡ ವಾರ್ಡ್ಗೆ ಹನುಮಂತೇಗೌಡ ಸ್ಪರ್ಧೆ ಮಾಡಿದ್ರೆ ಸತೀಶಿಗೆ ಟಿಕೆಟ್ ಇಲ್ಲ ಅನ್ನೋದು ಖಚಿತ ಕಾಂಗ್ರೆಸ್ನಿಂದ. ಅವರು ಇವತ್ತು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಒಂದು ಬಲ್ಲ ಮೂಲಗಳು ತಿಳಿಸಿದ್ವಿ. ಈ ಮಧ್ಯೆ ಇನ್ನೊಬ್ರಿಗೂ ಕೂಡ ಟಿಕೆಟ್ ಇಲ್ಲ. ಅದು ಯಾರು ಮುಂದೆ ನೋಡೋಣ. ಅದನ್ನು ಯಾರು, ಏನು, ಯಾಕೆ ಅಂತ ಹೇಳಿದ್ರೆ ಬಹುಶಃ ಆಗಬಹುದು, ಟಿಕೆಟ್ ತಪ್ಪಬಹುದು, ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ರಾಜಕೀಯದಲ್ಲಿ ನಾವು ಆಗಲೇ ಹೇಳಿದಾಗ ಯಾರು ಯಾವಾಗ ಎಲ್ಲಿಂದ ಬೇಕಾದರೂ ಟಿಕೆಟ್ ತರ್ಬೋದು, ಹೇಗೆ ಬೇಕಾದರೂ ತರ್ಬೋದು, ಅವರವರ ಶಕ್ತಿ ಅವರವರ ಭಕ್ತಿಯಿಂದ ಆಗತ್ತೆ ಅಂತ. ಈ ಮೊದಲಿಗೆ ಆಗಸ್ಟ್ 31 ಚುನಾವಣೆ ಆಗಬೇಕು ಅಂತ ಏನಿದೆ,
ಅದಕ್ಕೆ ಡಿಸೆಂಬರ್ವರೆಗೂ ಅವಕಾಶವನ್ನು ಕೊಡಿ ಅಂತೇಳಿ GBAಯ ಮುಖ್ಯ ಕಮಿಷನರ್ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇನ್ನು ಅರ್ಜಿ ವಿಚಾರಣೆಗೆ ಬಂದಿಲ್ಲ. ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿ ಆಗಿತ್ತು, ಆಗಸ್ಟ್ 31 ಚುನಾವಣೆ ಮಾಡೋಕ್ಕೆ ಯಾವುದೇ SIR ಮತ್ತೊಂದು ಮುಗಿದೊಂದು ಅಂತ ಕಾರಣ ಕೊಡುವ ಹಾಗಿಲ್ಲ ಅಂತ ಹೇಳಲಾಗಿತ್ತು. ಆದರೆ ಈ SIR ಪರಿಸ್ಥಿತಿ ಮತ್ತು ಎಲ್ಲರೂ ಕೂಡ SIR ಅಲ್ಲೇ ಇರೋದ್ರಿಂದ ಸಿಬ್ಬಂದಿ ಒದಗಿಸುವುದಕ್ಕೆ ತುಂಬ ಕಷ್ಟವಾಗುತ್ತೆ ಅಂಥೇಳಿ ಅವರು ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಅನುಮತಿ ಕೊಡ್ತಾರೋ ಅನುಮತಿ ಕೊಡಲ್ವೋ ನೋಡೋಲ್ಲ, ಕಾದು ನೋಡ್ಬೇಕು ಏನಾಗುತ್ತೆ ಅಂತ. ಆಗಸ್ಟ್ 31 ಡಿಸೆಂಬರ್ 31 ಒಳಗ ಅಂತಕ್ಕಂಥ ಕೆಲವೇ ದಿವಸಗಳಲ್ಲಿ ಗೊತ್ತಾಗುತ್ತೆ. ಇದು ಒಂದು ಭಾಗವಾದರೆ ಒಟ್ಟಾರೆಯಾಗಿ 2 ಸುದ್ದಿಗಳು ನಿಮ್ಗೆ ಗಮನಕ್ಕೆ ಕೊಟ್ಟಿದ್ದೇವೆ. ಪಾರ್ಕ್ ಜಾಗ, ಕಾಲೇಜ್ ಜಾಗ ಈಗ ಧ್ವಂಸ, ಇನ್ನೊಂದು ಹನುಮಂತೇಗೌಡ ಸೇರ್ಪಡೆ ನಂತರ ಅಭ್ಯರ್ಥಿಗಳ ಬದಲಾವಣೆ ಸಂಭವ ಅನ್ನುವಂಥ 2 ವರದಿಗಳು ನಿಮ್ಗೆ ಗಮನಕ್ಕೆ ಕೊಟ್ಟಿದ್ದೇವೆ. ಮತ್ತೆ ವಿಶೇಷ ವರದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.